ಬಾಲಾಕೋಟ್ ಹಾಗಾದ್ರೆ ಹೇಗಿತ್ತು? ದಾಳಿ ಬಳಿಕ ಬಾಲಾಕೋಟ್ ಸದ್ಯಕ್ಕೆ ಹೇಗಿದೆ? ಅಲ್ಲಿನ ಸಿಚುವೇಶನ್ ಹೇಗಿದೆ? ನ್ಯೂಸ್ 18 ನಲ್ಲಿ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಇಂಡಿಯನ್ ಆರ್ಮಿಯಿಂದಲೇ ಫೋಟೋ ಕೂಡ ಈ ಬಗ್ಗೆ ರಿಲೀಸ್ ಆಗಿದೆ. ಅಧಿಕೃತವಾಗಿ ಟಾರ್ಗೆಟ್ ಫೋಟೋ ಅನ್ನ ಈಗ ರಿಲೀಸ್ ಮಾಡಲಾಗಿದೆ. ಸೇನೆಯಿಂದಲೇ ಈ ಫೋಟೋ ರಿಲೀಸ್ ಆಗಿರೋದು. ಬಾಲಾಕೋಟ್ ಉಗ್ರರ ಶಸ್ತ್ರಾಸ್ತ್ರ ಸಂಗ್ರಹಗಾರ ಯಾವ ರೀತಿಯಾಗಿದೆ? 200ಕ್ಕೂ ಹೆಚ್ಚು AK-47 ಗನ್ಗಳನ್ನ ಭಸ್ಮ ಮಾಡಲಾಗಿದೆ ಏರ್ ಸ್ಟ್ರೋಕ್ ನಿಂದ. ಹಾಗೇನೆ ಹಲವು ಸುತ್ತು ಸಿಡಿಸಬಹುದಾದ ಗುಂಡುಗಳನ್ನ ಕೂಡ ನಾಶಪಡಿಸಲಾಗಿದೆ. ಆ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಇದೀಗ ಸೇನೆ ಅಧಿಕೃತವಾಗಿ ರಿಲೀಸ್ ಮಾಡಿದೆ. ಆ ಫೋಟೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ದಾಳಿಗೂ ಮುನ್ನ ಬಾಲಾಕೋಟ್ ಯಾವ ರೀತಿಯಾಗಿತ್ತು, ಯಾವ ರೀತಿ ಅಡಗು ತಾಣಗಳಲ್ಲಿ ಉಗ್ರರು ಅಂದ್ರೆ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ರು, ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರು ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಅಂತ. ಈ ದಾಳಿ ಆದ್ಮೇಲೆ ಬಾಲಾಕೋಟ್ನ ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿದೆ, ಈ ಅಟ್ಯಾಕ್ ಆದ್ಮೇಲೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ. ಕಂಪ್ಲೀಟ್ ಆಗಿ ಅಲ್ಲಿ ಧ್ವಂಸವಾಗಿ ಹೋಗಿದೆ ಉಗ್ರರ ಅಡಗು ತಾಣಗಳು. ಜೊತೆಗೆ ಸಾಕಷ್ಟು AK-47 ಗನ್ಸ್ ಕೂಡ ಇತ್ತು. ಜೊತೆಗೆ ಅಟ್ಯಾಕ್ ಮಾಡೋಕೆ ಬಂದಾಗ ಪ್ರತಿದಾಳಿ ಯಾವ ರೀತಿ ಮಾಡಬೇಕು ಅದಕ್ಕೂ ಕೂಡ ಸಾಕಷ್ಟು ಅವರು ತರಬೇತಿಯನ್ನ ಪಡ್ಕೊಂಡು ಗನ್ಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಅವೆಲ್ಲವನ್ನೂ ಕೂಡ ನಾಶ ಮಾಡಿರೋದಾಗಿ ಈಗ ಈ ಫೋಟೋನೇ ಸಾಕ್ಷ್ಯ ಹೇಳ್ತಾ ಇದೆ. ಉಗ್ರರ ಅಡಗು ತಾಣ ಮುಂಚೆ ಯಾವ ರೀತಿಯಾಗಿತ್ತು, ಅಟ್ಯಾಕ್ ಮಾಡೋಕ್ಕೂ ಮುಂಚೆ ಅಂದ್ರೆ ದಾಳಿಗೂ ಮುನ್ನ ಯಾವ ರೀತಿಯಾಗಿತ್ತು, ದಾಳಿ ಆದ್ಮೇಲೆ ಸದ್ಯಕ್ಕೆ ಬಾಲಾಕೋಟ್ ನಲ್ಲಿ ಯಾವ ರೀತಿ ಇದೆ ಚಿತ್ರಣ ಅನ್ನೋದನ್ನ ಈ ಫೋಟೋನೇ ಹೇಳ್ತಾ ಇದೆ. ಫೋಟೋನೇ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಇದೇ ದಾಳಿ ಮಾಡಿರುವಂತ ಜಾಗ. ಇನ್ನು ಉಗ್ರರ ಅಡಗುತಾಣ ಯಾವ ರೀತಿ ಅಟ್ಯಾಕ್ ಮುಂಚೆ ಇತ್ತು ಅಂತ ತೋರಿಸ್ತಾ ಇದೀವಲ್ಲ, ಈ ಅಡಗುತಾಣ ಇಲ್ಲೇನೆ ಸಾಕಷ್ಟು ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು. ಮೊನ್ನೆ ನಮ್ಮ ದೇಶದ ಮೇಲೆ ಪುಲ್ವಾಮಾ ಮೇಲೆ ಅಟ್ಯಾಕ್ ಆದಾಗ ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು ಉಗ್ರರು, ಇದೇ ಅಡಗುತಾಣದಲ್ಲಿ ಮಾಡ್ಕೊಂಡಿದ್ದು. ಇದೀಗ ಅದೇ ಉಗ್ರರ ಅಡಗುತಾಣವನ್ನ ನಮ್ಮ ಸೇನೆ ದಿಟ್ಟ ಹೆಜ್ಜೆ ಇಡೋ ಮುಖಾಂತರವಾಗಿ ಅಟ್ಯಾಕ್ ಮಾಡಿದೆ, ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ದಾಳಿಗೂ ಮುನ್ನ ಬಾಲಾಕೋಟ್ ನಲ್ಲಿ ಯಾವ ರೀತಿ ಉಗ್ರರು ಅಡಗುತಾಣವನ್ನ ಮಾಡ್ಕೊಂಡಿದ್ರು, ಜೊತೆಗೆ ಯಾವ ರೀತಿ ಉಗ್ರರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಕೇಂದ್ರಗಳನ್ನ ಅಲ್ಲಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ರು ಅನ್ನೋ ಫೋಟೋವನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ದಾಳಿಗೂ ಮುಂಚೆ ಉಗ್ರರ ಅಡಗುತಾಣ ಯಾವ ರೀತಿಯಾಗಿತ್ತು ಅಂತ ಬಾಲಾಕೋಟ್ ನಲ್ಲಿ. ಇನ್ನೊಂದು ಕಡೆ ಉಗ್ರರ ಅಡಗುತಾಣ ಯಾವ ರೀತಿಯಾಗಿ ಸದ್ಯಕ್ಕೆ ಅಲ್ಲಿ ಮಟ್ಯಾಶ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಅಲ್ಲಿ ನಾವು ಅಟ್ಯಾಕ್ ಮಾಡಿದಾಗ ನಮ್ಮ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದ್ಮೇಲೆ ಆ ಉಗ್ರರ ಅಡಗುದಾಣ ಕಂಪ್ಲೀಟ್ ಆಗಿ ಅಲ್ಲಿ ನಾಶವಾಗಿ ಹೋಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು AK-47 ಗನ್ಸ್ ಗಳಿದ್ವು. ಜೊತೆಗೆ ಅಟ್ಯಾಕ್ ಮಾಡೋಕೆ ಬಂದಾಗ ಪ್ರತಿದಾಳಿಯನ್ನ ಮಾಡೋದಕ್ಕೆ ಏನೆಲ್ಲ ಶಸ್ತ್ರಾಸ್ತ್ರಗಳು ಬೇಕಾಗಿತ್ತು ಉಗ್ರರಿಗೆ ಅವೆಲ್ಲವೂ ಕೂಡ ಅಲ್ಲಿ ಲಭ್ಯವಿತ್ತು. ಜೊತೆಗೆ ಸಾಕಷ್ಟು ಟ್ರೈನಿಂಗ್ ಅನ್ನ ಕೂಡ ಉಗ್ರರಿಗೆ ಇದೇ ಅಡಗುದಾಣದ ಮುಖಾಂತರವಾಗಿ ಅಲ್ಲಲ್ಲಿ ಕೇಂದ್ರಗಳನ್ನ ಸ್ಥಾಪಿಸಿ ಅಲ್ಲಿ ಟ್ರೈನಿಂಗ್ ಅನ್ನ ಕೂಡ ಉಗ್ರರಿಗೆ ಕೊಡ್ತಾ ಇದ್ರು. ಅದೇ ಬಾಲಾಕೋಟ್ ಮೇಲೆ ಇದೀಗ ದಾಳಿ ಆಗಿರೋದು. ದಾಳಿ ನಂತರ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ, ಅಲ್ಲಿ ಅಡಗುತಾಣಗಳು ಯಾವ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿ ಹೋಗಿದೆ ಅನ್ನೋದನ್ನ ಈ ಫೋಟೋ ಹೇಳ್ತಾ ಇದೆ. ಇನ್ನು ಜೈಷ್ ಸಂಘಟನೆಯ ಟಾರ್ಗೆಟ್ ಪ್ರಮುಖವಾಗಿ 3 ರಾಷ್ಟ್ರಗಳಾಗಿತ್ತು, ನಮ್ಮ ದೇಶವೂ ಸೇರಿದಂತೆ. ಇಂಗ್ಲೆಂಡ್ ನ ಬಾವುಟವನ್ನ ಗಮನಿಸ್ತಾ ಇದ್ದೀವಿ, ಅಮೆರಿಕ ಬಾವುಟ, ಹಾಗೇನೆ ಇಸ್ರೇಲ್ ನ ಬಾವುಟವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಎಲ್ಲೆಲ್ಲ ದಾಳಿಯನ್ನ ಮಾಡಬೇಕು ಆ ಧ್ವಜಗಳು ಇದೀಗ ಅಲ್ಲಿ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಜೈಷ್ ಸಂಘಟನೆ ಉಗ್ರರಿಗೆ ಸಾಕಷ್ಟು ತರಬೇತಿಯನ್ನ ಕೂಡ ನೀಡ್ತಾ ಇತ್ತು. ಸುಮಾರು ಒಂದು 2 ತಿಂಗಳ ಕೋರ್ಸ್ ಇದು. ಅಲ್ಲಿಗೆ 500ಕ್ಕೂ ಹೆಚ್ಚು ಉಗ್ರರನ್ನ ಸೇರಿಸಿಕೊಂಡಿತ್ತು. ಕೋರ್ಸ್ ಅಲ್ಲಿ ಅವರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಜೊತೆಗೆ ಈ ಬಾವುಟಗಳು ಕೂಡ, ಈ ರಾಷ್ಟ್ರ ಧ್ವಜಗಳು ಕೂಡ ಲಭ್ಯವಾಗಿರೋದ್ರಿಂದ ಬಹುಶಃ ಟಾರ್ಗೆಟ್ ಇಂಗ್ಲೆಂಡ್ ನ ಬಾವುಟ, ಜೊತೆಗೆ ಅಮೆರಿಕ ಬಾವುಟ, ಇಸ್ರೇಲ್ ಬಾವುಟ ಸೇರಿ ನಮ್ಮ ದೇಶದ ರಾಷ್ಟ್ರ ಧ್ವಜ ಕೂಡ ಸಿಕ್ಕಿರೋದ್ರಿಂದ ಸೊ ಈ ದೇಶಗಳು ಟಾರ್ಗೆಟ್ ಆಗಿದ್ವು, ಈ ರಾಷ್ಟ್ರಗಳು ಟಾರ್ಗೆಟ್ ಆಗಿದ್ವು. ಮುಂದಿನ ದಿನಗಳಲ್ಲಿ ದಾಳಿಯನ್ನ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಜೈಷ್ ಸಂಘಟನೆ ಹಾಕ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಪುಲ್ವಾಮಾ ದಾಳಿಗೆ ಪ್ರತೀಕಾರ ಆಗಿದೆ. ಯಾವಾಗ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ, ರಕ್ತ ಕುದೀತಾ ಇತ್ತು. ಅದಕ್ಕೆ ಉತ್ತರ ಈಗಾಗಲೇ ಸಿಕ್ಕಿದೆ. ಅದು ಕೇವಲ 21 ನಿಮಿಷಗಳ ಕಾರ್ಯಾಚರಣೆಯಲ್ಲೇ ಅಟ್ಯಾಕ್ ಆಗಿದೆ. ಸದ್ಯಕ್ಕೀಗ 300ಕ್ಕಿಂತ ಹೆಚ್ಚು ಉಗ್ರರು ಈ ದಾಳಿಯಲ್ಲಿ ಮೃತಪಟ್ಟಿರಬಹುದು, ಸಾವನ್ನಪ್ಪಿರಬಹುದು ಅನ್ನೋ ಒಂದು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಅಧಿಕೃತವಾಗಿ ಆ ಬಗ್ಗೆ ಯಾವುದೇ ಮಾಹಿತಿ ಅಫಿಷಿಯಲ್ ಆಗಿ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಸದ್ಯಕ್ಕೆ ಕಾಯ್ತಾ ಇರೋದು ಎಷ್ಟು ಉಗ್ರರು ಇದರಲ್ಲಿ ಸಾವನ್ನಪ್ಪಿದ್ದಾರೆ, ಹತರಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ.